ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗಿಂದ ರೂಟೀನ್ ಅದೆಲ್ಲ ಕಸ ಎಲ್ಲ ಪರಿಸಿ ಬಡಿಸ್ಕೊಳ್ಳೋದು ಎಲ್ಲ ಆಗೈತೆ ನೋಡಿರಿ ಫ್ರೆಂಡ್ಸ್. ಇನ್ನು ಮುಂದೆ ಏನು ಮಾಡಬೇಕು ಅಂತಂದು ನೋಡ್ಬೇಕ್ರಿ. ಎಲ್ಲ ಅಡುಗೆ ಮನೆ ಹರಿಬಿಟ್ಟೆ ನೋಡಿರಿ ಎಲ್ಲನೂ. ಯಾಕಂದ್ರೆ ಅವರಿಗೆ ಅಡುಗೆ ಎಲ್ಲ ಮಾಡಿ ಕಟ್ಟಿದ್ನಲ್ರಿ ಸ್ಕೂಲಿಗೆ ಕಾಲೇಜ್ಗೆ ಹೋಗಾಕ. ಅದಕ್ಕೆ ಹಿಂಗಾಗಿ ಎಲ್ಲ ಅಡುಗೆ ಮನೆ ಹರಿವೈತ್ರಿ, ಎಲ್ಲ ಕಡೆ ಹರಿಬಿಟ್ಟೈತಿ. ಬರೀ ತೋರಿಸ್ತೀನಂತ. ಇನ್ನೂ ಚಾನು ಕುಡ್ದಿಲ್ರಿ, ಈಗ ಕುಡಿಬೇಕಂತ್ರಿ. ನೋಡ್ರಿ ಎಲ್ಲ ಹೆಂಗೈತಿ ಗ್ಯಾಸ್ ಕಟ್ಟಿ ಮ್ಯಾಗ ಎಲ್ಲ ಎಲ್ಲಿ ಬೇಕಾದಲ್ಲಿ ಇಟ್ಬಿಟ್ಟೀನಿ. ಈಗ ಎಲ್ಲವನ್ನ ಕ್ಲೀನ್ ಮಾಡ್ಕೋಬೇಕ್ರಿ. ನೋಡ್ರಿ ಎಲ್ಲ ಹರಿಬಿಟ್ಟೈತಿ ಎಲ್ಲ ಕಡೆ. ಬರ್ರಿ ಇವನ್ನೆಲ್ಲ ಈಗ ನಾನು ತಗೊಂಡು ಆಮೇಲೆ ಸ್ವಲ್ಪ ಟೀ ಕುಡಿತೀನಿ. ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ನಾಷ್ಟಕ್ಕೆ ಸಣ್ಣ ರವೆ ಉಪ್ಪಿಟ್ಟು ಮಾಡಿದ್ದೆ, ಮತ್ತು ಅದ್ರ ಜೊತೆ ಚೂಡ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ. ಈಗ ಟಿಫಿನ್ ಮಾಡತ್ತೀನಿ ನಾನು. ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ನೋಡ್ರಿಪ್ಪ, ಹೂವಿಲ್ಲ ಹಾಗೆ ಪೂಜೆ ಮಾಡೀನಿ. ನೋಡಿರಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ನಾಷ್ಟ ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ. ಆಗರೆಲ್ಲ ತೋರಿಸಿದ್ನೆಲ್ಲ ಎಲ್ಲ ಕ್ಲೀನ್ ಮಾಡಿದಾರಿಪ್ಪ. ಎಲ್ಲ ಬೆಳಗ್ಗೆ ಅವಸರದಾಗ ಎಲ್ಲ ಹರಿಬಿಟ್ಟಿರ್ತೀವಿ. ಅದಕ್ಕೆ ಎಲ್ಲ ಈಗ ಕ್ಲೀನ್ ಮಾಡಿ ನಾನು ಮತ್ತು ಜಳಕ ಸ್ನಾನ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡತ್ತೀನಿ ರೀ. ಮತ್ತು ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ಹಾಂ ಇದು ಬಿರುಸೈತ್ರಿ, ಬಿಸಿಲು ಹಿಂಗೆ ತಣ್ಣಗಿದಿಲ್ಲ, ಎಳೆ ಬಿಸಿಲು ಇಲ್ರಿ ಇದು. ಹಾಂ ಒಳಗೆ ಕುಂತ್ವಿ ಅಂದ್ರೆ ಥಂಡಿ ಥಂಡಿ ಥಂಡಿ. ಹಾಂ ಕುಂದ್ರಾಗ ಅನಿಸಿದ್ರಿ. ಬರೀ ಒಳಗೆ ಮಕ್ಕೊಂಡ್ರು ಥಂಡಿ, ಹೊರಗೆ ಮಕ್ಕೊಂಡ್ರು ಥಂಡಿ. ಹಂಗೆ ಮಕ್ಕೊಳಕ್ಕೆ ಕೊಲ್ಲ ಅನಿಸ್ತೈತಿ, ಹೊತ್ಕೊಂಡು ಮಕ್ಕೊಬೇಕು ಅನಿಸ್ತೈತಿ. ಮಕ್ಕೊಂಡು ಥಂಡಿ. ಆಯಿ ಹೆಸರು ರೀ ಅದಿಲ್ಲ ರೀ. ಹಾಂ ಆಯಿ ಅಪ್ಪನವನ ಆಯಿ ಅಂತ. ಹೌದನ್ರಿ. ಚೆನ್ನಾಗತ್ತಲ್ರಿ ಯಶೋದ. ಇದು ಪುನಮ ಅಂತ ಸುಮಂಗ ಐತ್ರಿ. ಪುನಮ ಪೂಜೆ ಅಂತೇಳಿ ಹೆಸರು. ಇದು ಪುನಮ ಪೂಜೆ ಅಂತೇಳಿ ಹೆಸರು ಇಟ್ಟಿದ್ವಿ. ನಂಗೆ ಆ ಹೆಸರು ಭಾಳ ಇಷ್ಟ ಆಯ್ತು. ಹೌದನ್ರಿ. ನಾ ಹಂಗೆ ತಿಳಿದಿಟ್ಟಿಲ್ಲ ಪುನಮ ಪೂಜೆ ಅಂತೇಳಿ. ಇನ್ನೊಂದು ಹೆಣ್ಣಂದ್ರೆ ಪೂಜೆ ಅಂತ ಹೆಸರು. ಹೌದ್ರಿ, ಇನ್ನೊಂದು ಹೆಣ್ಣು ಹೇಳ್ರಿ ಮತ್ತೆ ಪೂಜಾ ಹೆಸರು ಸಂಬಂಧ. ಇದು ಹುಡುಗ ಆಗಿತ್ತಂದ್ರೆ ಪುನಮ ಪೂಜೆ ಅಂತ ಹೆಸರು. ಹುಡುಗ ಆಗಿತ್ತಂದ್ರಿ. ಮತ್ತು ಹುಡುಗ ನಮ್ಮ ಸಣ್ಣ ಹುಡುಗ ಹುಟ್ಟಿದ್ರಲ್ಲ, ಮೊದಲ ಅವ್ನ ಹೆಸರು ಬರ್ತಾವ. ನಿನ್ನ ಮಾವ ಹಿರಿಯಾರ ಹೆಸರು ಇರ್ತಾರೆ. ಒಂದು ಅವ್ನ ಹೆಸರು ಇಟ್ಟ, ಅವ್ನ ಹೆಂಡತಿ ಹೆಸರು ಇರ್ತಾರೆ. ಹಿಂಗೆ ಅಕಾಣ ಮತ್ತು ನಮ್ಗೆ ಎಲ್ಲಿ ಇಲ್ಲ ಚಾನ್ಸ್ ಇಲ್ಲ. ಎರಡು ಹೆಣ್ಣಿನ ಮೇಲೆ ಒಂದು ಗಂಡು ಆಯ್ತು. ಅವ್ನ ಹೆಸರು ಗೋಪಾಲ ಅಂತ ಹೇಳ್ತಾ. ಗೋಪಾಲ, ಇವನ ಹೆಸರು ಮಗನ ಹೆಸರು ರಾಮಕೃಷ್ಣ. ಎರಡು ಹೆಸರು ಒಂದು ಅಪ್ಪ ಅಂತ ಹೇಳಿದ್ರು. ನಮ್ಮ ಮಾವ ಸಾಯನ ಇಬ್ಬರು ಬಿಟ್ಟು ಹುಡುಗನ ನಮ್ಮ ಅವನ ಹೆಸರು ಹನುಮಂತ ಕರೀತು. ಅವ್ನ ಹೆಸರು ಮಾರುತಿ ಕರೆ. ನಾವು ಹನುಮಂತ ಅಂತ ಹೆಸರು ಕೂಗಿಸಿದೆವು. ನಾವು ಕರೆದು ಅವನ ಹೆಸರು ಕರೆಯಂಗಿಲ್ಲ. ಯಾರು ಸಣ್ಣವನ ಹೆಸರು ಹನುಮಂತ, ದೊಡ್ಡವನ ಹೆಸರು ಹನುಮಂತ? ಸಣ್ಣವನ ಹೆಸರು. ಮತ್ತು ದೊಡ್ಡವನ ಹೆಸರು ಗೋಪಾಲ. ಗೋಪಾಲ್ ಅನ್ರಿ. ಅವನಿಗೆ ಏನಂತ ಕರಿತೀರಿ? ಪಿಂಟ್ಯಾ ಕರಿತೀವಿ. ಪಿಂಕ್ಯಾ ಪಿಂಟ್ಯಾ 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 ಅಂತ ಕರಿತೀವಿ. ಇವಾಗ ನಾವು ಕುಮ್ಯ ಹಾಕ್ತೀವಿ. ಹೌದು, ಕುಮ್ಯ ಅಂತೀರಿ. ಒಟ್ಟು ನಮ್ಮ ಮನೆ ಮಂದಿನೇ ಎಲ್ಲರೂ ಅದ ಹೆಸರು. ನಾವು ಹನುಮಂತ ನಾ ಬಾಯ ಶಬ್ದನ ಬಂದಿಲ್ಲ. ಅದು ಪಿಂಟ್ಯಾ ಕುಮ್ಯ ಕುಮ್ಮಿ ಹಾಕ್ತೀವಿ. ಯಾರು ಕುಮ್ಮಿ ಆತಾರ, ಯಾರು ಉಮ್ಮಿ ಆತಾರ. ನಮ್ಮ ಸನ್ಯಾಸಿರೇ ಗುಮ್ಮಿ ಆತಾವ. ಗುಮ್ಮಿ ಆತಾವ. ನಮ್ಮ ಸನ್ಯಾಸ ಗುಮ್ಮಿ ಆತಾವ ನೋಡ್ರಿ. ಪ್ರಫುಲ್ಲ ಅಂತಿಟ್ಟೇವಿ, ಪ್ರಫುಲ್ಲ ಅಂತ ಕರಿತೀವಿ. ಅವ್ನು ಪುನೀತ್ ಅಂತಿಟ್ಟೇವಿ, ಪುನೀತನ ಅಂತ ಕರಿತೀವಿ. ನಾವು ಯಾರು ಹಿಂಗೆ ಹೆಸರು ಏನು ಬದಲಾಯಿಸಿ ಹಿಂಗೆ ಕರೆದಿಲ್ಲ ರೀ. ನಾವು ಯಾರು ಸಣ್ಣನಿಗೆ ಹಿಂಗೆ ಇದು ಕರೆದಿಲ್ಲ. ಸುಮ್ಮ ಹೆಸರು ಇಟ್ಟಿದ್ದನ್ನ ಕರ್ಕೊಂಡು ಬಂದೀವಿ. ಇವು ನಮ್ಮ ಹಿರಿಯರಿಗೆ ನಾವು ಹಿಂಗೆ ಲಕ್ಷ್ಮಿ ಅಂತ ಹೆಸರು ತೊಗೊಂಡು ಯಾವಾಗ ಕರೆದಿಲ್ಲ. ಅವ್ರಿಗೆ ನಾವು ಬಾಯಿನ ಹತ್ತಿಲ್ಲ. ಅದು ಬಾಯಿ ಅನ್ನೋದ ಕೂಡ ಚೆನ್ನಾಗಿದ್ದಾಗ ಬಾಯಿ ಅನ್ಕೋತ ಬಂದೇವಿ. ಎಲ್ಲರಿಗೂ ಹಂಗಾಗ್ಯಾರ. ಒಂದೊಂದು ಬರ್ತಾ ಹೆಸರು ತೊಗೊಂಡು ಕರಿತೀನಿ. ನಮ್ಮ ಹೆಸರು
ಅದು ಕೂಡ ಸಣ್ಣಾಗಿದ್ದಾಗ ನೀವು ಅಲ್ಲಿ ಮನೆ ಬಾಜಿಕ್ಕಿದ್ರು ಅವ್ರೆಲ್ಲ ಅವ್ರಿಗೆ ಬಾಯಿನ ಹಾಕಿದ್ರು ಅದು ಅವರು ಕರೆಯಕ್ಕಾಗ ನನಗೂ ಆಗಿದ್ರು ಅಲ್ಲಿ ಅವ್ರ ಜೋಡಿ ಕೂಡ ಓಡಾಡ ಬೇಕು ಬಾಯಿ ಬಾಯಿ ಅಂತ ಬಾಯಿ ಐತೇವು ಒಂದು ಲಕ್ಷ್ಮಿ ಬಾಯಿ ಐತೇವು ಲಕ್ಷ್ಮೀ ಬಾಯಿನ ಅಂತೀರನ ಲಕ್ಷ್ಮಿ ಐತಿ ನೀವು ಲಕ್ಷ್ಮಿ ಅನ್ನೋದು ಕೇಳ್ರಿ ನಾನು ಅತ್ತೇವು ಕರೆ ಕಂಟ್ರೂ ಇಲ್ಲ ಅವ್ರಿಗೆ ಅದು ಗೋಧಿ 3ನೇ ಸಲ ಈಗ ಬಿಸ್ಕೊಂಬಂದಿದ್ದು ಗೋಧಿ ನಾವು ಆದ್ರೆ ಇನ್ನೂ ಜೋಳ ಹಿಟ್ಟು ಖಾಲಿ ಆಗಿಲ್ಲ ಅದು ಒಂದ್ಸಲ ಬಿಸ್ಕೊಂಬಂದೀವಿ ಜೋಳ ಹಿಟ್ಟು ಬಿಸ್ಕೊಂಬಂದಿವಿ ಹಾಂ ಹೌದೌದ್ರಿ ಏನು ಬೇಕು ರೀ ಲೈಟರ್ ಇಲ್ಲ ಜೋಳದ ಹಿಟ್ಟು ಹಂಗೆ ಕುಂತಿತ್ತು ಈಗ ನೋಡ್ರಿಪ್ಪ ನಾವು ಸ್ವಲ್ಪ ಸಾಬುದಾನಿ ಗಂಜಿ ಮಾಡೀವ್ರಿ ಮನ್ಯಾಗ ಆರಾಮಿಲ್ಲ ಹುಡುಗರಿಗೆ ನಮ್ಮ ಪ್ರಫುಲ್ಗೆ ಗಂಜಿ ಕುಡಿ ಅಂತೇಳ ಹಿಂಗಾಗಿ ಸಾಬುದಾನಿ ಗಂಜಿ ಮಾಡೀನಿ ನೋಡ್ರಿ ಕುಡಿಯೋಕೆ ಸ್ವಲ್ಪ ಹೆಂಗೆ ಚೂರ ಉಪ್ಪು ಹಾಕಿನ್ರಿ ಉಪ್ಪು ಹಾಕೀನಿ ಜೀರಿಗೆ ಹಾಕೀನಿ ಚಲೋ ಆಯ್ತು ಕೊಟ್ಟಿರ್ತೀನಿ ರೀ ಈಗ ಸುಡಿ ತಿನ್ನೋಲ್ಲಕ್ಕ ಹ್ಞೂ ರೀ ನೀವ ಅಂತೀನಿ ನೀನು 2 ಚಪಾತಿ ತಿನ್ಬೇಕಾ ರಗಡ ಹಾಕಿ ನೋಡ್ರಿ ನನಗೆ ಮೇಲಕ್ಕೆ ನುಸ್ತಾವ ಮೇಲಕ್ಕೆ ನುಸ್ತಾವ್ರಿ ನಾನು ನನ್ನ ಯಾಕಂದ್ರೆ ಭಾಳ ತಕ ತಿಂದ್ರೆ ನನ್ನ ಮೇಲಕ್ಕೆ ನುಸ್ತಾವ ಹೌದೇನ್ರಿ ನನ್ನ ಮೇಲಕ್ಕೆ ಗೊತ್ತಾವಕ್ಕ ನನ್ನ ಮೇಲಕ್ಕೆ ತೆರೆಯಂಗಿಲ್ಲ ಸ್ವಲ್ಪ ಬಾಯಿ ಮಾಡಿದ್ರೆ ನುಸ್ತಾವ ಸ್ವಲ್ಪ ಹತ್ರ ನುಸ್ತಾವ ಇವು ಮೇಲಕ್ಕೆ ನುಸ್ತಾವ ಅದಕ್ಕೆ ನನ್ನ ಬಾಯಿನ ತೆರೆಯಂಗಿಲ್ಲಕ್ಕ ನಮ್ಮ ಊಟ ಮಾಡ್ತೀರಿ ನೀವು ನಾ ಹಂಗೆ ಮಾಡ್ತೀನಿ ಇಟ್ಟ ಇದಕ್ಕೆ ಹಚ್ಚಿ ತೆರೆಯಂಗೇ ಇಲ್ಲ ನೀ ಅಲ್ಲನೇ ಇದು ಹರಿಕಿಸಾಕ ಅದ್ರ ಮೇಲಕ್ಕೆ ಕೂತಿತ್ತಂತ ಅವಾಗ ಕುಂದ್ರ ನಾ ಮಾಡ್ತಾವ್ರಿ ಏನಂದ್ರು ನಾವು ಸುಣ್ಣ ಮಾಡಿ ನಿನಗೆ ಪಕ್ಕಡ ಹಾಕಿ ಅದ್ರ ಅದು ಮೇಲಕ್ಕೆ ಲೂಸ್ ಮಾಡ್ತೇವೆ ಬಾರಿದ್ರು ಅವ್ರು ನಾನು ಮಾಡಿದೆ ಏನು ಮಾಡ್ತಾವೆ ಏನೋ ಇವತ್ತು ನಾವು ಒಟ್ಟು ಹೋಗಿ ಹೌದು ಎಲ್ಲಿ ಬರ್ತೈತ್ರಿ ಸುಣ್ಣ ಮಾಡಿ ಏನಾರ ಮಾಡಿದ್ರೆ ಏನು ಮಾಡಂಗಿಲ್ಲ ಹೇಳಿ ಅಂದು ನಾವು ಹೋಗೇ ಇಲ್ಲ ಎಲ್ಲ ಹಲ್ಲು ರೀ ನುಸಾಕೊಂಡ್ಬಿಟ್ಟಿದ್ರು ಅಷ್ಟು ರೀ ಪೂರ ಹಲ್ಲು ಚುಚ್ಚೋದು ಕಚ್ಚ ದೊಡ್ಡವರಾಗಿರಿ ಅವಾಗ ಸಣ್ಣ ಸಣ್ಣವ್ರಿದ್ದಾಗ ಮಾಡ್ತಿದ್ರಿಪ್ಪ ಲಗ್ನ ನಮ್ಮ ಗೆಳತಿಗೂ ಒಬ್ಬಾಕಿಗೆ ಸಣ್ಣಕ್ಕಿದ್ಲು ರೀ ಇನ್ನ 7ನೇ ತನ 6ನೇ ತಿದ್ಲು ಅವಾಗ ಮಾಡಿದ್ರು ಮದುವೆ ಅವ್ರ ಮಾವನ ಸೋದರ ಮಾವಾಗ ಮದುವೆ ಮಾಡಿದ್ರು ಅವಾಗೆಲ್ಲ ತಾಟಿಲ್ಲ ಏನಿಲ್ಲ ಒಟ್ಟು ಹೋಗತ್ತೈತಿ ಯಾಕಿದ್ರೆ ಹೇಳಿ ಹೊರಗೆ ರೀ ಹೊರಗನ ಒಳಗೆ ಹೊರಗೆ ಅಂದ್ರೆ ಇವ್ರು ನನ್ನ ಗಂಡ ಮನೆ ಹೊರ ಮನೆ ನಮ್ಮ ಸಾಗರ ಮಾತು ತಗೊಂಡ ಊರು ಒಂದ ಕರೆ ಸಾಗರ ಮಾತು ತಗೊಂಡನ ಅದ ಇದರಿಂದ ನಮಗೆ ಕೊಟ್ರನ್ರಿ ಹೊಲ ಮನೆ ಇಲ್ಲ ಮತ್ತು ಆ ಕಡೆ ಗೊಬ್ಬರಿಗೆ ಕೆಲಸ ಮಾಡ್ತಾರ ದುಡ್ಕೊಂಡು ತಿಂತಾರ ಮಗಳು ಚಲೋ ಇರ್ತಾರ ಸಾಕ ಹೊಲ ಮನೆ ತಗೊಂಡು ಯಾರು ಏನು ಮಾಡ್ತಾರೆ ಹೌದ್ರಿ ಹಿಂಗಂದ ನಮ್ಮ ಕೊಟ್ರ ಚಲೋ ಆತಾಡ್ರಿ ಈಗ ಏನು ಚಲೋನ ಅದ್ರಿ ಪಾಪ ಕೆಲಸ ಮಾಡೋದು ಅಂದ ಕೆಲಸ ಮೊದಲಾದ್ರೂ ಮಾಡಿಲ್ಲ ಈ ಮನೆ ಕಳ್ಸಿಂದ ಕೆಲಸ ಮಾಡ್ತಾನೆ ಹೌದಾ ಎಲ್ಲಿ ಕೆಲಸಕ್ಕೆ ಹೋಗಿಲ್ಲ ಕಳ್ಸಿಲ್ರಿ ಇಲ್ಲಿ ಕಳ್ಸಿಲ್ಲ ನಾವು ಹೋಗಿಲ್ಲ ಚಲೋ ಅಲ್ರಿ ತವ್ರ ಮನೆಯಾಗಾದ್ರೂ ನಾವು ದುಡ್ದಿಲ್ಲ ತವ್ರ ಮನ್ಯಾಗ ದುಡ್ದಿಲ್ಲ ನಾವು ಗಂಡ ಮನ್ಯಾಗ ದುಡ್ದಿಲ್ಲ ತವ್ರ ಮನ್ಯಾಗಾದ್ರೆ ನಾವು ಎಣ್ಣೆ ಕಾಯ್ತಿದ್ದೆ ಎಂಬೈದ ಬರ್ಲ ಅದು ಇಟ್ಟೇನ್ರಿ ಹಾಂ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ನೋಡ್ರಿ ಫ್ರೆಂಡ್ಸ ಇವು ಸುಡ್ಗಾಯಿ ಅದಾವು ತಿನ್ನಬೇಕು ಅಂತಂದು ಇಲ್ಲಿ ಹೊರಗೆ ಕುಂತು ತಿಂದ್ರೆ ಆತಂತಂದು ಬಂದೀನಿ ರೀ ತೊಗೊಂಬಂದಾರ ನಮ್ಮ ಮನೆಯವರು ಇಲ್ಲೇ ತಿಂತೀನಿ ರೀ ಒಂದು ಸ್ವಲ್ಪ ತಿಂದು ಆಮೇಲೆ ಊಟ ಮಾಡ್ತೀನಿ ರೀ ನಾವು ಊಟ ಆಗಿಲ್ಲ ನೋಡ್ರಿ ಈ ಜನವರಿ ಡಿಸೆಂಬರ್ದಾಗ ಇವು ಸುಡ್ಗಾಯಿ ಬರತ್ತಾವ್ರಿ ನೋಡ್ರಿ ನಾವು ಈಗ ಟೀ ಕುಡಿದ್ವಿ ಸಂಜೆ ಆಯ್ತು 7:30 ಹಾಕೊಂಡಿದ್ರಿ ಸ್ವಲ್ಪ ಟೀ ಕುಡಿದು ಕುಂತೇವಿ ಈಗ ನೋಡ್ರಿ ಟಿ ವಿ ಹಚ್ಚಿ ನೋಡ್ಕೊಂಡು ಕೂತೇವಿ ಸ್ವಲ್ಪ ದವಾಖಾನೆಗೆ ಹೋಗಿ ಬರ್ತೀನಿ ರೀ ನಮ್ಮ ಮಗಗೆ ಆರಾಮಿಲ್ಲ ತೋರಿಸ್ಕೊಂಡು ಬಂದ್ರೆ ಆತಂತ ಹೊಂಟೇವಿ ನೋಡ್ರಿ ಬರ್ರಿ ನಾನು ಅಲ್ಲಿ ಹೋಗಿ ಬರ್ತೇವಂತೆ
ಬರ್ರಿ ಊಟ ಮಾಡತ್ತೀವಿ ನಾವು ದವಾಖಾನಿಗೆ ಹೋಗ್ಲಿಲ್ಲ ಫ್ರೆಂಡ್ಸ್. ಅವಾಗನ ಹೋಗಿ ಬಂದ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿತ್ತು, ಆರಾಮಿದ್ದಿಲ್ಲ. ಹೀಗಾಗಿ ಹೋಗಿ ಇಂಜೆಕ್ಷನ್ ಮಾಡಿಕೊಂಡು ಬಂದಿಂದ ಊಟ ಮಾಡತ್ತೀವಿ. ಯಾಕಂದ್ರೆ ಮಧ್ಯಾಹ್ನ ಅಡಿ ಎಲ್ಲ ಇತ್ತು. ಮಧ್ಯಾಹ್ನ ಅಡಿ ಏನಾದ್ರು ಒಂದು ಸ್ವಲ್ಪ ಕೊಬ್ಬರಿ ಸಾರು ಮಾಡಿದ್ದೆ, ಐತ್ರಿ ಅದನ್ನ. ಬಾ ಬಜ್ಜಿ ಬೇಕಂತ ಬಜ್ಜಿ ತರಿಸಿದ್ದು ನಾವು. ಒಂದಿಲ್ಲ ಎರಡಿಲ್ಲ ಒಂದೇ ಸರ್. ಮೆಣಸಿನ್ಕಾಯಿ ಹಾಕ್ಲೇನು ನೋಡಿ, ಬಜ್ಜಿ ತರಿಸಿದ್ವಿ. ಬರೀ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಂತ ನೋಡ್ರಿ. ಅನ್ನ ಒಗ್ಗರಣೆ ಹಾಕಿದ್ದೆ, ಸ್ವಲ್ಪ ಅನ್ನ ಒಗ್ಗರಣೆ, ಬಜ್ಜಿ ತಂದಿದ್ವಿ, ಬಜ್ಜಿ ಎಲ್ಲ ಊಟ ಮಾಡತ್ತೀನಿ ನೋಡ್ರಿ. ಅವಾಗೆಲ್ಲ ಆಗೈತೆ ರೀ, ಅಲ್ಲಿ ಮಾಡಾಕ್ತಾರೆ ಊಟ. ನಾನು ಮಾಡತ್ತೀನಿ. ಏನು ಹಚ್ಚಲಿ? ಫ್ಯಾನ್ ಹಚ್ಚಲಿ? ಥಂಡಿ ಐತಿ ನಿನಗೆ ಪುನೀತ? ಹಾಂ ಥಂಡಿ ಆಯ್ತು. ನಿಮ್ಮ ನೋಡಿರಿ ಫ್ರೆಂಡ್ಸ, ನಮ್ದಂತೂ ಊಟ ಆಯ್ತು ರೀ. ಟೈಮ್ 9:10 ಆಯಿತು, 9:45. ನಿಮ್ಮದು ಊಟ ಆಗಿರಬೇಕು ಅನ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಸಣ್ಣ ಮಾಡೋದನ್ನು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಸಪೋರ್ಟ್ ಮಾಡಿರಿ, ಮತ್ತು ಸ್ಕಿಪ್ ಮಾಡ್ದೆ ಲಾಗ್ ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.